ಗೈಸ್ ಇವತ್ತು ಬೆಳಗ್ಗೆನೇ ಬಂದುಬಿಟ್ಟಿದ್ದೀನಿ. ಆಗಲೇ ಒಂದು ಆರ್ಡ್ರೂ ಮಾಡಿಬಿಟ್ಟಿದ್ದೀನಿ. ಎಷ್ಟು 5:49 ಇವಾಗ ಟೈಮು. ಆಗಲೇ ಒಂದು ಆರ್ಡ್ರ್ ಫಿನಿಷ್ ಮಾಡಿಬಿಟ್ಟೆ. ಕಮಲಾನಗರಿಂದ ಯಶವಂತಪುರ ಮೆಟ್ರೋ ಸ್ಟೇಷನ್ಗಿತ್ತು. ಸೊ ನಮಗೆ ಸಿಕ್ಕಿದಂಥ ಅಮೌಂಟು 88 ರುಪೀಸು. ಕಸ್ಟಮರು 20 ರುಪೀಸ್ ಆ್ಯಡ್ ಮಾಡಿ ಕೊಟ್ಟಿದ್ರು. ಅದು ಕಸ್ಟಮರೇ ಕೊಟ್ಟರೋ ಅಥವಾ ಸರ್ಜನ್ ಬಿಟ್ಟು 20 ರೂಪಾಯಿ ಸೇರಿಸ್ಕೊಟ್ರೋ ಗೊತ್ತಿಲ್ಲ. ಒಟ್ಟಿನಲ್ಲಿ 88 ರುಪೀಸು ತೋರಿಸ್ತೀನಿ ರೀ. ಅದು ನೈಟ್ ಫೇರ್ ರಿಸೀವ್ಡು. ನೈಟ್ ಫೇರ್ ಅಂತ ಗುರು. ಸೊ ಬನ್ನಿ ವೆಯ್ಟ್ ಮಾಡುವ ಮತ್ತೊಂದು ಆರ್ಡ್ರಿಗೆ. ಇದೇನು ಗುರು, ಏನು ಮಾಂಸನಪ್ಪ ಅದು? ಏನೋ ಹಸಿ ಮಾಂಸ ತಂದು ಬಿಸಾಕೋರಿ. ಏನು ರೀ ಅದು? ನೋಡಿದ್ರೆ ಮೀನು ಥರ ಐತೆ. ಮೀನು, ಚಿಕನ್, ಏನು ಗೊತ್ತಾಯ್ತಾ ಇಲ್ಲ. ಚಳಿ ಯಾವ್ದಾರ ಕೊಡ್ರೋ, ಲಾಂಗ್ ಆರ್ಡ್ರು ತಗೊಂಡು ಹೋಗ್ತೀನಿ. ಚಳಿ ಆದರೂ ಪರವಾಗಿಲ್ಲ. ಇಸ್ಕಾನ್ 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 ಕೃಷ್ಣ ಕೃಷ್ಣ ಹರೇ ಕೃಷ್ಣ ರಾಧೆ ಕೃಷ್ಣ 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 ರಾಧೆ ಕೃಷ್ಣ ಹರೇ ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಕೃಷ್ಣ ಕೃಷ್ಣ ಹರೇ ಹರೇ. ಓ ತಾರ್ ನೋಡು ಗುರು, ಗ್ರೇ ಕಲರು. ಇದೇ ಫಸ್ಟು ಗ್ರೇ ಕಲರ್ ತಾರ್ ನೋಡ್ತಾ ಇರೋದು. ಗ್ರೇ 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 ಗ್ರೇ. ಅಣ್ಣ ನಮಗಿಲ್ವ ಊಟ? ನೀವು ಹೋದ್ರೆ ನಾವು ಹೋದಂಗೆ ಹೋಗಿ ಅಣ್ಣ, ಹೋಗೋಣ. ಗೈಸ್ ನೋಡ್ರಿ, ನಿಮ್ಗೆ ಎಮರ್ಜೆನ್ಸಿಗೆ ಹೆಲ್ಮೆಟ್ ಬೇಕು ಅಂದರೆ ಈ ಥರ ಹಾಕಿರ್ತಾರೆ, ಬಂದು ತಗೊಳ್ಳಿ. ಅದೇನು ಯೂಸ್ ಏನಾಗಲ್ಲ ಇವ್ರಿಗೆ, ಹೆಲ್ಮೆಟ್ ಅನ್ನೋರಿಗೆ. ಅದೆಲ್ಲ ಸೇಲ್ಸ್ ಮಾಡೋಕ್ಕೆ ಇಟ್ಕೊಂಡಿರ್ತಾರಲ್ಲ, ಅದೆಲ್ಲ ಯೂಸೇ ಇಲ್ಲ ಅವ್ರಿಗೆ, ಸುಮ್ಮನೆ ಇಟ್ಕೊಂಡಿರ್ತಾರೆ. ನಮ್ಮದು ಹೆಲ್ಮೆಟ್ ಅಂಗಡಿ ಇದೆ ಅಂತ ಗೊತ್ತಾಗೋಕ್ಕೆ. ಸೊ ಎತ್ಕೊಂಡು ಹೋಗ್ರಿ, ಇನ್ನೇನು ಮಾಡ್ತೀರಾ ಗೈಸ್. ಮತ್ತೊಂದು ಆರ್ಡ್ರ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಊಟ ಮಾಡಿ ಮೊಬೈಲ್ನ ಮುಂದೆ ಇಟ್ಕೊಂಡು ನೋಡಿಕೊಂಡು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಕೊಂಡು ಸಪೋರ್ಟ್ ಮಾಡಿ. ದೇವರು ಎಲ್ರೂ ಕಾಪಾಡಲಿ. ನೀವು ಒಂದು ಒಳ್ಳೆ ಕೆಲಸಗಳನ್ನ ಮಾಡಿ. ಆಂಜನೇಯ ಟೆಂಪಲ್. ಅಯ್ಯೋ ಯಾವುದೋ ಬಿದ್ದಿತ್ತು ಗುರು, ಅಜ್ಜಿ ನೋಡೇ ಇಲ್ವಲ್ಲ ಗುರು. ಏನಕ್ಕೆ ಗುರು ಹಿಂಗಾಯ್ತು ಗುರು? ಗೈಸ್ ಸೆಕೆಂಡ್ ಆರ್ಡ್ರ್ ಸಿಕ್ಕಿದೆ. 1 ಕಿಲೋಮೀಟರ್ ಇದೆ. ಅದು ಹೋಗೋದಾರಿಲೆ, ಆಮೇಲೆ ಡ್ರಾಪು ಹೋಗೋದಾರಿಲೆ. ಡ್ರಾಪ್ ಬಂದು ಡಬ್ಬಾಸಿ ಕ್ಯಾನ್ಸಲ್ ಮಾಡ್ಬಿಟ್ನಲ್ರು. ನಿಮ್ಮ ಅಕ್ಕ ಇವಾಗ ತಾನೇ ಆರ್ಡ್ರ್ ಕೊಟ್ಬಿಟ್ಟು ಟಕ್ಕಂಗೆ ಕ್ಯಾನ್ಸಲ್ ಮಾಡ್ತಾರಲ್ಲ ಗುರು. 143 ಇಂದಿರಾನಗರ್ ನೋಡ್ರಿ. 16 ಕೊಡಬೇಕಿತ್ತು. 160 ರುಪೀಸ್ ಕೊಡೋ ಬದಲು 143 ಕೊಟ್ಟರೆ ನಾನು ಹೋಗ್ತೀನ. ಅಟ್ಲೀಸ್ಟು ಒಂದು 30 ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ಟು, ನನಗೇನು ಗೊತ್ತಾ, ಇದು ಕಡಿಮೆ ಇದ್ದು ಪ್ಲಸ್ಸು ಕಸ್ಟಮರ್ ಟಿಪ್ಸ್ ಇರ್ಬೋದು ಅಥವಾ ಸರ್ಜ್ ಅಮೌಂಟ್ ಇರ್ಬೋದು, ಅದೆಲ್ಲ ಸೇರಿಸಿ ಕೊಟ್ಟರೆ ಹೋಗಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಇಲ್ಲಾಂದರೆ ವರ್ಕೌಟ್ ಆಗೋದು ಸ್ವಲ್ಪ ಇದು ಗುರು. ಪೆಟ್ರೋಲ್ನೇ ಕುಡಿಯುತ್ತೆ ಅಂದಮೇಲೆ ನಾವು ಯಾಕೆ ಹೋಗಿ ಇದು ಮಾಡ್ಕೊಬೇಕು? ಈ ನನ್ನ ಮಕ್ಕಳ್ರು, ಇವರು ಮಕ್ಕಕ್ಕೆ ಒಂದು 10 ರೂಪಾಯಿ ಕೊಡೋ ಇದಿಲ್ಲ ಇವ್ರಿಗೆ, ರ್ಯಾಪಿಡೋದವ್ರಿಗೆ. ನೋಡ್ರಿ, ಎಷ್ಟು ಬೆಳಗ್ಗೆ 5 ಗಂಟೆಗೆ ಬರಬೇಕಾಗಿದ್ದು ನಾನು. 5 ಗಂಟೆಗೆ ಆನ್ ಮಾಡಿಕೊಂಡೆ ನಾನು, ಗೊತ್ತಾ? 5 ಗಂಟೆಗೆ ಎದ್ದಿದ್ದೀನಿ ಗುರು. ಕರೆಕ್ಟಾಗಿ 5 ಗಂಟೆಗೆ ಎದ್ದೆ, ವಿತೌಟ್ ಅಲಾರಮ್ 5 ಗಂಟೆಗೆ ಎದ್ದು ಆಮೇಲೆ ಸರಿ ಆನ್ ಮಾಡಿ ನೋಡೋಣ ಇರಪ್ಪ ಅಂದ್ಬಿಟ್ಟು ಆನ್ ಮಾಡಿ, ಆಮೇಲೆ ಫುಡ್ ಆರ್ಡ್ರ್ಗಳು ಬೀಳ್ತಾಯಿತ್ತು. ಆಮೇಲೆ ಅದು ಕಿಲೋಮೀಟ್ರಿಗೆ ವರ್ತಾ ಇಲ್ಲ ಅಂದ್ಬಿಟ್ಟು ಬೇಡ ಅಂದ್ಬಿಟ್ಟು
ಸುಮ್ಮನೆ ಇದ್ದೆ. ಆಮೇಲೆ ಒಂದು ನೆಲಮಂಗ್ಲಕ್ಕೆ ಸಿಕ್ತು. ನೆಲಮಂಗ್ಲಕ್ಕೆ ಹೋಗೋಕ್ಕೆ ಒಂದು 101 + 28 ಇತ್ತು. ಅದು ಕಿಲೋಮೀಟ್ರಿಗೆ ಕರೆಕ್ಟಾಗೆ ಒಂದು 10 ಆ ಥರ ಬರ್ತಾಯಿತ್ತು. ಅದಕ್ಕೆ ಅದನ್ನು ತೊಗೊಂಡೆ. ಇವ್ರು ರೇಟ್ ಕಡಿಮೆ ಬಂತು. ಸರ್ಜ್ ಅಮೌಂಟ್ ಕೊಟ್ಟರೆ ಏನು ಅಮೌಂಟ್ ಕೊಟ್ಟರೋ ಗೊತ್ತಿಲ್ಲ, ಬಟ್ ಒಟ್ಟಿನಲ್ಲಿ ಅದು ಕಿಲೋಮೀಟ್ರಿಗೆ ಕರೆಕ್ಟಾಗಿ ಬರ್ತಾಯಿತ್ತು. ಸರಿ ಆಯಿತು ಅಂದ್ಬಿಟ್ಟು ಎತ್ಕೊಂಡು, ನಾನು ಲೇಟ್ ಮಾಡಿಬಿಡೆ ಪಾಪ ಯಪ್ಪ ಏನು ಮಾಡ್ತಾನೆ, ಅದಕ್ಕೆ ಕ್ಯಾನ್ಸಲ್ ಮಾಡಿಕೊಂಡ್ರು. ನೋಡ್ರಿ ಹಿಂಗೆ ಇದ್ರಲ್ಲಿ ಪೆಟ್ರೋಲ್ ವೇಸ್ಟ್ ಆಗೋದು. ಹಿಂಗೆ ತಿರುಗ್ತಾ ಇರ್ತೀವ. ಶೆಟ್ ಮ್ಯಾನ್, ಇವಾಗ ಕೊಡ್ತಾನೆ ಪೋರ್ಟಲ್ ಅನ್ನೋ ದರ್ವೇಸಿ ಎತ್ಕೊಂಡು ಹೋಗ್ತಾ ಇದೆ. ಇವಾಗ ಒಂದು ಆರ್ಡ್ರ್ ಐತೆ ಗುರು ಪೀಣ್ಯಾಗೆ. ಶೆಟ್ ಯುಕಿಟೋನಾ? ಏನಿದು ಯುಕಿಟೋ? ಇದು ಏನು ಟ್ಯಾಕ್ಸಿನಾ ಏನು? ಐ ಆಮ್ ನಾಟ್ ಗೆಟಿಂಗ್ ಎನಿಥಿಂಗ್. ಶೆಟ್ ಮ್ಯಾನ್, ಒಳ್ಳೆ ಆರ್ಡ್ರ್ ಕೊಟ್ಟಿದ್ದ ಪೋರ್ಟಲಲ್ಲಿ. ಅಯ್ಯೋ, ಇದನ್ನು ಕ್ಯಾನ್ಸಲ್ ಮಾಡ್ಕೊಂಡು ಎತ್ಕೊಂಡ್ಬಿಡ್ಬೇಕಿತ್ತು ಗುರು. ಶೆಟ್ ಮ್ಯಾನ್, ಇದರಲ್ಲಿ ಆರಾಮಾಗಿ ಕ್ಯಾನ್ಸಲ್ ಮಾಡ್ಬೋದು. ಜಿನ್ ಟಾಟಾ ಚಿಟಾ ಚಿಟಾ ಜಿನ್. ಹಂಗೆ ಮಾಡ್ತೀನಿ ತಡ್ರಿ. ಯೋಕಿಟೋ, ವಾಟ್ ಈಸ್ ದಿಸ್ ನೇಮ್? ಇದು ಒಳ್ಳೆ ಫಾರಿನರ್ ಇಸ್ದ ನೇಮ್ ಇರೋ ಥರ ಐತೆ. ಹಾಂ ಸಿಕ್ಕಿದ್ರು ಕಸ್ಟಮರ್. ಅಯ್ಯಮ್ಮ. 8072. ಓಕೆ, ಸಿಟ್ ಡೌನ್. ಗೈಸ್, ನೀವೆಲ್ಲ ಟ್ರಿಪ್ ಎಲ್ಲ ಪ್ಲ್ಯಾನ್ ಆಯಿತಾ? ಎಲ್ಲಿಗೆ ಗೋಯಿಂಗು, ಏನು ಸಮಾಚಾರ? ಕಮೆಂಟ್ ಹೊಡಿರಿ. ಯಾರಾದರೂ ಟ್ರಿಪ್ ಹೋಗ್ತಾಯಿದ್ರೆ ರೈನಿ ಸೀಸನ್ಗೆ. ಕುದುರೆಮುಖ, ಚಿಕ್ಕಮಂಗ್ಳೂರು, ಊಟಿ, ಕೊಡೈಕನಾಲ್, ಆಮೇಲೆ ಗೋವಾಗೆ ಇವಾಗ ಯಾರು ಹೋಯ್ತಾರೆ. ಗೈಸ್, ಇವಾಗ ಪೋರ್ಟಲ್ ಆರ್ಡ್ರ್ ತೊಗೊಂಡಿದ್ದೀನಿ. ಎಷ್ಟು? 850 ಮೀಟ್ರು ಪಿಕಪ್ಪು. ಡ್ರಾಪು ಒಂದು 200 ಅಂತೀನಿ, ಒಂದು 20-22 ಇರಬೇಕು. ಅಲ್ಲಿಂದ ಇಲ್ಲಿ ಗಂಟೆ ಬಂದ್ಬಿಟ್ನಾ? ಶೆಟ್ ಮ್ಯಾನ್, ವಾಟ್ ದ ಹೆಲ್ ಹ್ಯಾಪನ್? 850 200 ಮೀಟ್ರ್ ಮುಂದೆ ಹೋಗ್ಬಿಟ್ಟು ಬರ್ತಾ ಇದ್ದೀನಿ. ನೋಡೋಣ ಬನ್ನಿ ಗೈಸ್. ರೈನ್ ಜಾಕೆಟ್ ಐತೆ, ತಲೆ ಕೆಡ್ಸ್ಕೊಳಂಗಿಲ್ಲ. ಬಟ್ ಲೊಕೇಶನ್ ಗೊತ್ತಿಲ್ಲ, ಲೊಕೇಶನ್ ಹಾಕ್ಲೇಬೇಕು. ಇದರಲ್ಲಿದ್ದರೆ ಸ್ವಲ್ಪ ಮೊಬೈಲು ರಿಸ್ಕು. ಯಾವುದನ ಒಂದು ತೊಗೊಬೇಕು, ಇನ್ನೊಂದು ಕವರ್. ಮತ್ತೆ ಈ ಸೈಡು ಕೊಟ್ಬಿಟ್ರಪ್ಪ ಆರ್ಡ್ರು. ಆಮೇಲೆ ಅಷ್ಟೇ ನೊಂದೋಗ್ಬಿಡ್ತೀನಿ ನಾನಂತೂ. ಏನಿಲ್ಲ, ಇಲ್ಲಿ ಟಾಟಾ ಎಂಟರ್ಪ್ರೈಸ್ ಇದೆಯಲ್ವಾ? ಓಕೆ ಸರ್, ಓಕೆ. ಅವನು 5 ನಿಮಿಷ ಆಗುತ್ತಂತಲ್ಲಪ್ಪ ಇವನು ಬರೋ ಅಷ್ಟೊತ್ತಿಗೆ. ಯಾರು ಇವರೆಲ್ಲ? 221 ತೋರಿಸ್ತಾಯಿದೆ ಟ್ರಿಪ್ ಫೇರು. ಕ್ಯಾಶ್ ಟು ಕಲೆಕ್ಟ್ 210. ಇವನು ಅಜ್ಜಿ ಇದ್ರಲ್ಲಿ ನೋಡ್ರಿ, ಇದೇ ತೋರಿಸ್ತಾ ಇಲ್ಲ ಗೈಸ್. ಏನಂತೀರಾ, ಯಾವ ಏರಿಯಾ ಏನು ಅನ್ನೋದೇ ತೋರಿಸ್ತಾ ಇಲ್ಲ. ನೋಡೋಣ, ಇದನ್ನೇ 4F3G ಅಂತ ಹಾಕಿ ನೋಡೋಣ ಇರಿ. 4F3G ಬರ್ತಾಯಿಲ್ಲ. ಪ್ಲಸ್ J5H. ತೋರಿಸ್ತಾ ಇದೆಯಲ್ಲ.
20 ಕಿಲೋಮೀಟರ್ಸು. ಅವರೊಬ್ಬರು ಎಷ್ಟೊತ್ತು ಬರ್ತಾರೆ ಇರಿ ಗೈಸ್. ಅವ್ರು ಬಂದಾದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಸದ್ಯಕ್ಕೆ ರೂಟ್ ನೋಡ್ಕೊತೀನಿ ನಾನು. ಗೈಸ್ ಕಸ್ಟಮರ್ ಸ್ವಲ್ಪ ಮುಂದೆ ಬನ್ನಿ ಅಂತ ಹೇಳೋರೆ. 240 ಮೀಟ್ರು. ಆಫ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಎಲ್ಲಿದೆ ಪುಣ್ಯ, ಎಲ್ಲಿದೆ ಪುಣ್ಯ, ಪುಣ್ಯ ಪುಣ್ಯವತಿ, ಪುಣ್ಯವತಿ, ಪುಣ್ಯವತಿ. ಓ ನೀವೇನಾ? ಪಕ್ಕನಾ? ಹೋಟೆಲ್ ಅಲ್ಲ ಸರ್? ಬುಕ್ ಮಾಡಿದ್ದು ನಿಮಿಷ ಸರ್, ಕೊಡಿ ಇಲ್ಲಿ ಇಟ್ಟಿರ. ಯಶವಂತ್ ಬೇರೆಯವರಾ? ನೀವಾ ಯಶವಂತ್? ಹಾಂ ಯಶವಂತ್ ಅಂತ. ಪೇಮೆಂಟ್ ಅವರೇ ಮಾಡ್ತಾರಲ್ಲ? ಓಕೆ ಸರ್ ಓಕೆ. ಹಾಂ ಹಾಂ ಹಾಂ. ಓ ಬ್ಯಾಟ್ರಿ ಗಾಡಿ. ಹಾಂ ಇರಲಿ ತೊಂದರೆ ಇಲ್ಲ. ಗೈಸ್ ಇವಾಗ ಏನಾದರೂ ರ್ಯಾಪಿಡೋದಲ್ಲಿ ಅಷ್ಟು ಕಿಲೋಮೀಟ್ರಿಗೆ ಸಿಕ್ಬಿಟ್ರೆ ನಮಗೆ ಜಿಂತ ಅತ್ತ ಜಿತ್ತ ಜಿತ್ತ ಆಡೇ ಬಿಡೋದೆ. ಆ ಸೈಡ್ ಆರ್ಡ್ರ್ ಸಿಕ್ಬಿಟ್ರೆ ಜಿಂತ ಅತ್ತ ಚಿತ್ತ ಚಿತ್ತ ಜಿಂತ ಅತ್ತತ್ತ. ಮೆಜೆಸ್ಟಿಕ್ ಎಲ್ಲ ಹೋಗಲ್ಲ ಚಿನ್ನ ನಾನೀಗ. ನಮಗೆ ದೊಡ್ಡ ಆರ್ಡ್ರ್ ಸಿಕ್ಕ ಮೇಲೆ ಚಿಕ್ಕ ಆರ್ಡ್ರ್ ಕರೆ ನೋಡ್ತೀವ ಮರಿ. ಏನು ಮರ್ರಿ ನೀನು? ಚಳಿ ಬೇರೆ ಆಗ್ತಾಯಿದೆ ನನಗೆ. ನೋಡ್ರಿ ಗೈಸ್ ಕರೆಕ್ಟಾಗೆ 18-19 ಕಿಲೋಮೀಟ್ರ್ ಇದೆ. ಇದೂ ಆನ್ ಮಾಡಿದ್ದೀನಿ. ಸೊ ಲಾಂಗ್ ಆರ್ಡ್ರ್ ಸಿಕ್ಕಿದೆ. ಫುಲ್ಲು ಜೋಶಲ್ಲಿ ಖುಷಿಯಿಂದ ಒಳ್ಳೊಳ್ಳೆ ಪ್ಲೇಸು ಇರುತ್ತೆ. ಬನ್ನಿ ನಿಮಗೆ ತೋರಿಸ್ಕೊಂಡು ಇರ್ರಿ ಹಂಗೆ ಯಾವುದದು ಎಷ್ಟೆಷ್ಟು ದೂರ ಹೋಗ್ತೀವಿ. ಇದು ಹೆಂಗಿರು ಈ ಸೈಡೇ ಹೋಗೋದು. ದಾಸರಹಳ್ಳಿ 24, 19, ಇದು 19, ಇದು ಹಿಂಗೋಗಿ ಲೆಫ್ಟ್ ಹೋಗೋಣ. ಈಗ ಕೊಡ್ರೋ ಆಲೂರು. ಓಹೋ ಹಿಂಗ ನಿಮ್ಮ ವಿಷಯ. ಅಂಕುದಕಟ್ಟೆ, ಔಟರ್ ರಿಂಗ್ ರೋಡು, ಟಿ ದಾಸರಹಳ್ಳಿ, ಪಿಲ್ಲರು, ಕಬಡ್ಡಿ, ಫ್ಲೇವರು, ನಂದಿನಿ ಲೇಔಟು. ಹಿಂಗೆ ಹೋಗ್ತೀನಿ, ಅಲ್ಲಿ ತೊಗೊತೀನಿ. ಆಮೇಲೆ ಅಲ್ಲಿ ತೊಗೊಂಡು ಅಲ್ಲಿ ಸ್ಟ್ರೈಟ್ ಹೋಗಿ ನೆಕ್ಸ್ಟು ರೈಟ್ ಹೋಗ್ತೀವಿ. ರೈಟ್ ಹೋಗಿ ಸೋಲದೇವನಹಳ್ಳಿ. ಇಲ್ಲಿ ಓಕೆ. ಟಿ ದಾಸರಹಳ್ಳಿ ನೋಡ್ರಿ. ದಾಸರಹಳ್ಳಿ ಆ ಸೈಡ್ ಬಿದ್ದರೆ ಇವಾಗ ಜಾಲಹಳ್ಳಿ, ದಾಸರಹಳ್ಳಿ, ಆಮೇಲೆ ಪೀಣ್ಯ, ಯಶವಂತಪುರ ಈ ಸೈಡ್ ಬಿದ್ದರೆ ಸೀದಾ ಎತ್ಕೊಂಡು ಹೋಗ್ತಾ ಇರೋದು. ಇವಾಗ ನೋಡೋಣ ಇರ್ರಿ. ಇಲ್ಲಿ ಗಂಟ ಈ ಸೈಡ್ ಹೆಂಗೆ ಹೋಗೋದು ಗೊತ್ತಿಲ್ಲ. ಆ ಸೈಡ್ ಬರ್ಬೇಕಾದ್ರೆ ಆರ್ಡ್ರ್ ಬಿದ್ದಿಲ್ಲ ಅಂದರೆ ನನಗಿರೋದು ಹಬ್ಬ ಮಂಗಳಾರತಿ. ಬೇಕಾದ್ರೆ ತಳ್ಕೊಂಬಂದ್ಬಿಡ್ತೀನಿ. ಗೈಸ್ ಬನ್ನಿ, ನೆಕ್ಸ್ಟು ನಿಮಗೆ ಅಲ್ಲೇ ಹೋಗಿ ಸಿಗ್ತೀನಿ. ಮತ್ತೊಂದು ಆರ್ಡ್ರ್ ಸಿಗುತ್ತಾ ಇಲ್ವಾ ಅನ್ನೋದು ನೋಡೋಣ. ಇದು ಆಲೂರಂತೆ. ಆಲೂರು ಆ ಸೈಡಿಂದ ಬರ್ಬೇಕಾರೆ ಅದು ನೋಡ್ರೆ ಒಳ್ಳೆ ಹಳ್ಳಿ ಥರ ಐತೆ ಗುರು. ಹಳ್ಳಿ ಥರ ಐತೆ. ನೋಡೋಣ ಬನ್ನಿ. ಅಲ್ಲಿಂದ ಈ ಸೈಡಿಗೆ ಬಿದ್ದರೆ ಹೆವಿ ಲಕ್ ಅನ್ಕೊಬೋದು. ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ವಾಪಸ್ಸಂತೂ ಬರೋಕ್ಕಾಗಲ್ಲ ಅಲ್ಲಿಂದ. ಆರ್ಡ್ರ್ ತೊಗೊಂಡೇ ಬರಬೇಕು. ಸೊ ವೆಯ್ಟ್ ಮಾಡಿ ಆರ್ಡ್ರ್ ತೊಗೊಂಡೇ ಬರೋಣ. ಸೊ ಅಲ್ಲಿ ತನಕ ನೀವು ರೆಡಿ ಆಗ್ತಾಯಿರಿ. ಇವಾಗ ಟೈಮ್ ಬಂದು 7:57.
ಸೊ ಪೌಡ್ರು ಹಾಕ್ಕೊಳ್ಳಿ, ಮುಖ ತೊಳ್ಕೊಳ್ಳಿ, ಸ್ನಾನ ಮಾಡಿ ಆಫೀಸ್ಗೆ ರೆಡಿಯಾಗಿ ಹೋಗಿ ಬೇಕಾದರೆ ಫ್ರೀ ಇದ್ದಾಗ ಬಂದು ನೋಡೋರಂತೆ. ಗೈಸ್ ಇವಾಗ ಪೀಣ್ಯಾಗ ಒಂದು ಆರ್ಡ್ರ್ ಸಿಕ್ಕಿದೆ. ಇವಾಗ ಪೋರ್ಟಲ್ ಜೊತೆಗೆ ಅದನ್ನು ಹಂಗೆ ಪೀಣ್ಯ ಅಲ್ಲ, ಪೀಣ್ಯಾಗ ಹೋಗಿ ಡ್ರಾಪ್ ಮಾಡಿ ಬರಲ್ಲ ಹೋಗ್ತೀನಿ. 3858 ಅತಿ ಸರ್. ಹಾಂ ಹೋಗ್ಬೋದು. ಓಕೆನಾ? ಥ್ಯಾಂಕ್ ಯು ಸರ್. ಗೈಸ್ ನೋಡ್ರಿ, ಈಗ 64 ರುಪೀಸ್ ಬಂತು. ಇನ್ನೂ 11 ಕಿಲೋಮೀಟ್ರ್ ಇದೆ. ಬನ್ನಿ ಹೋಗುವ. ಆದರೂ ಕಿಲೋಮೀಟ್ರಿಗೆ ಇವಾಗ ಬಂದಿದ್ದು ತುಂಬ ಕಮ್ಮಿ ಅಂತ ಅನಿಸುತ್ತೆ. ಆದರೂ ನಾನು ಹೋಗೋ ದಾರಿಲೇ ಬಂದಲ್ವಾ, ಅದಕ್ಕೆ ತೊಗೊಂಬಿಟ್ಟೆ. ಇನ್ನು 11 ಕಿಲೋಮೀಟರ್ಸ್ ಇದೆ. 11 ಕಿಲೋಮೀಟರ್ಸ್ಗೆ 30 ನಿಮಿಷ ಗುರು. 29 ಮಿನಿಟ್ಸ್. ಇವಾಗ ತಿರ್ಗಾ ಇಲ್ಲಿಂದ ಅಲ್ಲಿಗಂಟ ಯಾರಾದರೂ ಬಂದರೆ ಇನ್ನೂ ಮಸ್ತಿಗಿರುತ್ತೆ ಅಂದ್ಕೊಳ್ರಿ. ಆದರೆ ಏನು ಮಾಡ್ತೀರಾ, ಎಲ್ಲ ದಿನ ಸಂಡೇ ಅಲ್ಲ, ಎಲ್ಲ ದಿನ ಮಂಡೇ ಅಲ್ಲ. ಕೆಪ್ರೆ ಆರ ನೋಡಿತಿದ್ದೀನಿ, ದಡ್ಗಿ ಥರ ಬರ್ತಾವಳೆ ಎಮ್ಮೆ ಕಾರ. ಥೂ, ಅಲ್ಲಿ ಗ್ರೀನ್ ಸಿಗ್ನಲ್ ಬಿಟ್ಟೈತೆ ಗುರು. ನಮ್ಮ ರೂಟ್ ಅದು. ಇವಾಗ ಅವ್ರು ಬಂದರೆ ನಾವು ನುಗ್ಗೂರ ಉಗಿತಾ ಇರ್ತಾನೆ, ನಮಗೆ ನಿಂತ್ಕೊಬೇಕು ಸುಮ್ಮನೆ ತೆಪ್ಪಗೆ. ನಾವು ರೂಲ್ಸ್ ಫಾಲೋ ಮಾಡ್ಕೊಂಡು ಬರ್ತೀವಿ. ಏನೋ ಕಟ್ಟವ್ರೆ ಗುರು ಇದ್ರ ಒಳಗಡೆ. ಏನಿದೆ ಸರ್ಗೇನಾರು ಸಾಗಿಸ್ತವ್ರಾ? ಹಾಂ, ಪುಷ್ಪ ಹಾಂ. ಚಳಿ ಆದರೆ ಹಿಂಗೆ ಎತ್ಕೊಂಡು ನಿಂತ್ಕೊಳ್ಳೋದು ಹೆಂಗೆ? ಡಿಫೆನ್ಸು ಇದೇನು ಗುರು, 17 ರೂಪಾಯಿ ಕೊಡ್ತಾವ್ರ ಕಿಲೋಮೀಟ್ರಿಗೆ? ಹಾಂ, ಅದ್ರಲ್ಲಿ ಕಿಲೋಮೀಟ್ರಿಗೆ 17 ಕೊಡ್ತಾವ್ರ? ಓಲಾದಲ್ಲಿ ಈ ರ್ಯಾಪಿಡೋಕ್ಕಿಂತ ಓಲಾನೇ ಮಾಡ್ಬೋದಲ್ಲ ಗುರು. ಮತ್ತೆ ಜೈ ಚಿತಾಲ್ ಪದಾಲು. ಸ್ಟಾರ್ಟ್ ಆಗು. ಅಯ್ಯೋ ಬಡ್ಡಿ ಮಗನಂದೆ, ಸ್ಟಾರ್ಟ್ ಆಯ್ತಲ್ಲ. ಯಾಕೆ, ಏನಾಗಿದೆ? ಇದ್ರೆ ನೆಮ್ಮದಿಯಾಗಿರಬೇಕು. ಡೆವಿಲ್ ಡಿ ಬಾಸ್. ಗೈಸ್, ನೀವು ಎಷ್ಟು ಜನ ಡಿ ಬಾಸು ಆಚೆ ಬರಲಿ ಅಂತ ಕಾಯ್ತಾ ಇದ್ದೀರಾ? ಆ್ಯಂಡ್ ಅವ್ರು ಆಚೆ ಬಂದು ಅವರು CM ಆಗಬೇಕು ಅಂತ ಯಾರ್ಯಾರು ಅಂದ್ಕೊತಿದ್ದೀರಾ, ಅವ್ರು ಬೇಗ ಆಚೆ ಬರಲಿ ಅಂತ ಯಾರ್ಯಾರು ಅಂದ್ಕೊಂಡಿದ್ದೀರಾ, ನೀವೆಲ್ಲ ಒಂದು ಕಮೆಂಟ್ ಹಾಕ್ರಿ. ಅಲ್ಲೇ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಲಾಯಲ್ ಫ್ಯಾನ್ಸ್ ಇದ್ದಾರೆ ಅಂತ. ಸೊ ಲೆಟ್ ಸಿ ಎಷ್ಟು ಜನ ಕಮೆಂಟ್ ಮಾಡ್ತೀರಾ. ಓನ್ಲಿ ಟ್ರೂ ಡಿ ಬಾಸ್ ಫ್ಯಾನ್ ಇದ್ರೆ ಮಾತ್ರ ಕಮೆಂಟ್ ಮಾಡಿರಿ, ಇಲ್ಲ ಅಂದರೆ ಮಾಡೋಕ್ಕೆ ಹೋಗಬೇಡಿ. Hello? Hello, sir. Actually, I have placed order on Swiggy Instamart. Okay. That I am not getting option of changing the location. Actually, I
I placed on a different location. It is nearby only, but the location is wrong. So can you give me your number? I'll send you my location there. You have to deliver it. Like how many kilometers does it take from the location? No, not kilometers and all. It's just 400, 500 maximum. Okay, then take my number. Near main gate, you have to come inside that shop. Okay, then I will give you my number. You take it. Tell me your number. 9019 9019 364 364 123. 123. Yeah, just pin the Manoj. Okay, sir. I'll just drop the location. Okay then. Okay, sir. Okay. Six. ಗೈಸ್ ನೋಡಿ ಎಂಥ ಮಸ್ತ್ ಪ್ಲೇಸಿಗೆ ಬಂದಿದ್ದೀವಿ ಅಂದರೆ ಫುಲ್ಲು ಹಳ್ಳಿ. ಓ ಅಣ್ಣ ಯಾಕಣ್ಣ ಸ್ಪೀಟು ಓಮ್ನಿ ಇಟ್ಕೊಂಡೆ ಆರೆಂಜ್ಗಳಣ್ಣ. ಅಣ್ಣ ಊಟ ಆಯ್ತಾಕ? ಅಕ್ಕ ಏನು ಮಾತೇ ಆಡಲ್ಲಪ್ಪ. ಸೂಪರ್ ಬ್ರೋ ಸೂಪರ್. ಚಾರ್ಜ್ ಬೇರೆ ಇಲ್ಲ ಗುರು, ಕೇಬಲ್ ಬೇರೆ ತಂದೆ ಇಲ್ಲ ಗುರು. ನಜ್ಜಿ ಅಯ್ಯೋ ಏನು ಮಾಡಿದೆ ನಾನು. ನೋಡ್ರಿ ಪಕ್ಕದಲ್ಲೇ ರೈಲ್ವೆ ಟ್ರ್ಯಾಕು, ಇನ್ನೇನು ಟ್ರೈನ್ ಬರುತ್ತೆ, ರೆಡ್ ಸಿಗ್ನಲ್ ಹಾಕೋರೆ ನೋಡ್ರಿ. ರೈಲ್ವೆ ಟ್ರ್ಯಾಕು ಅಲ್ಲೇ ಹೋಗ್ತಾ ಇದ್ವಿ. ಅಯ್ಯ ಹೆಂಗಿದೆ ನೋಡ್ರಿ. ಅಕ್ಕ ಪೇಪರ್ ಎತ್ಕೊಂಡು ಹೋಗ್ತಾವ್ರೆ. ಚಾರ್ಜ್ ಬೇರೆ ಇಲ್ಲ ಗುರು, ಅದೇನು ಮಾಡ್ತೀನೋ. ಅಯ್ಯೋ ಹೋಗಪ್ಪ. 9:15 ಯಾವ್ದಾನ ಹೋಟ್ಲಲ್ಲಿ ಹೋಗ್ಬಿಟ್ಟು ಎಲ್ಲನ ಚಾರ್ಜರ್ ಇರೋ ಅಂಗಡೀಲಿ ತಗೊಂಡು ಊಟ ಮಾಡಿಕೊಂಡು ಹೋಗಿ ಚಾರ್ಜ್ ಹಾಕ್ಸ್ಕೊಂಡ್ಬಿಡ್ತೀನಿ ಹೋಗಿ. ಆಟೋಯ್. ಅಯ್ಯೋ ಬೆಕ್ಕು ಸತ್ತೋಗಿದೆ. ಅಪ್ಪ ಅಮ್ಮ ಕಣ್ಗುಡ್ಡೆ ಎಲ್ಲ ಆಚೆ ಬಂದ್ಬಿಟ್ಟೈತೆ ಗುರು. ಅಪ್ಪ ಅದೊಂದು ಸೈಡ್ಗನ ಎತ್ಬಿಡ್ಬೇಕಿತ್ತು, ಬಟ್ ನಂಗೆ ಅದು ಹತ್ರನೇ ಹೋಗೋಕ್ಕಾಗ್ತಾಯಿಲ್ಲ. ಅಪ್ಪ ಎತ್ತು ಬಿಡ್ಬೇಕಾ? ಬಿಡ್ತಾರೆ ಬಿಡ್ರಿ ಇವರೇ ಯಾರಾದರೂ. ಅಲ್ಲ ಒಂದು ಆಂಟಿ ನಿಂತ್ಕೊಂಡು ನೋಡ್ತಾಯಿದ್ರು. ನನಗಿನ್ನೂ ಆಗ್ತಾಯಿಲ್ಲ. ಕೈಯಲ್ಲೆಲ್ಲ ನೋಡ್ರಿ ಒಂಥರ ಗೂಸ್ ಬಂಬ್ಸ್ ಬರುತ್ತಲ್ಲ, ಏನಾದ್ರು ಜೋಶಾದಾಗ, ಏನಾದ್ರು ಬೇಜಾರಾದಾಗ ಆ ಥರ ಇದಾಗೋಯ್ತು. ಅಂದರೆ ಮನ್ಸಿಗೆ ಒಂಥರ ಹೆವಿ ಡೌನ್ ಆಗಿಬಿಟ್ರೆ ಒಂಥರ ಈ ಥರ ಇದು ಬಿಡುತ್ತೆ. ಎಲ್ಲನೇ ಟ್ರಾವೆಲ್ ಮಾಡಬೇಕು ಅಂದರೆ ಈ ಥರ ಒಂದು ಜೀಪ್ ತೊಗೊಬೇಕು ಗುರು. ನವಗ್ರಹ ನವಗ್ರಹ ಅಂತ ಸುತ್ತಾಡ್ಕೊಂಡು ಜಾಲಿ ಮಾಡ್ಬೋದು ಅಂದ್ಕೊಳ್ರಿ. ಆ ಥರ ಇದ್ಬಿಟ್ರೆ ಅದು ಬೇರೆ ವೈಬ್ ಅಂದ್ಕೊಳ್ರಿ. 800 ಮೀಟ್ರ್ ದೂರ ಇತ್ತು ಅವ್ರ ಲೊಕೇಶನ್ಗೂ ಮತ್ತು ಅವರು ಇನ್ಸ್ಟಾಮಾರ್ಟಲ್ಲಿ ಕೊಟ್ಟಿರೋ ಲೊಕೇಶನ್ಗೂ. ಅದನ್ನು ಚೇಂಜ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂತ ಹೇಳಿದರು.
ಸರಿ ಆಯಿತು ಅಂದ್ಬಿಟ್ಟು ಅವರು ಲೊಕೇಶನ್ ಕಳಿಸ್ಕೊಂಡು ನಾನು ಅಲ್ಲೇ ಹೋಗ್ಬಿಟ್ಟು ಕೊಟ್ಟೆ. ಆಮೇಲೆ ನೋಡ್ರೆ ಇಲ್ಲಿ ಕಸ್ಟಮರು ಲೊಕೇಶನ್ ಚೇಂಜ್ ಮಾಡಿಕೊಂಡ್ರು ಅಂತ ತೋರಿಸೋ ಆಪ್ಷನ್ನೇ ಇಲ್ಲ. ಸೀದಾ ಇವಾಗ ಅಲ್ಲಿಗೆ ಹೋಗಬೇಕು, ಆ ಥರ ಪರಿಸ್ಥಿತಿ. 3 ಕಿಲೋಮೀಟ್ರು ಹೆಂಗಿದ್ರು ಮನೆ ಸೈಡ್ಗೆ ಹೋಗ್ಬೇಕಿತ್ತು. ಒಂದು 3 ಕಿಲೋಮೀಟ್ರ್ ಅಲ್ವಾ, ಹಿಂಗೆ ಹೋಗ್ಬಿಟ್ಟು ಹಂಗೆ ಇದು ಏನಪ್ಪ ಅಕ್ಸೆಪ್ಟ್ ಕೊಟ್ಬಿಟ್ಟು ಡೆಲಿವರಿ ಕೊಟ್ಟರೆ ಅದು ಡೆಲಿವರಿ ಅಮೌಂಟ್ ರಿಲೀಸ್ ಆಗುತ್ತೆ. ಸೊ ಅದಾದಮೇಲೆ ಮತ್ತೆ ಎತ್ಕೊಂಡು ಹೋಯ್ತಾ ಇರೋದು. ಚಾರ್ಜ್ ಬೇರೆ ಇಲ್ಲ. ಹೆಂಗಿದೆ ನೋಡ್ರಿ, ಫುಲ್ಲು ಗ್ರೀನರಿ. ಎಲ್ಲ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೇಕು. ಈ ಥರ ನೋಡಬೇಕು ಅಂದರೆ ನಾವು ಈ ಥರ ಕೆಲಸದಲ್ಲಿ ಬಂದು ಎಲ್ಲ ಚೆನ್ನಾಗಿರೋ ಜಾಗಗಳನ್ನ ನೋಡಿಕೊಂಡು ನೋಡ್ರಿ. ತಲೆಗೆ ಬೇರೆ ಇದು ಹಾಕಿಲ್ಲ, ತಲೆ ಕಡಿತೈತೆ. ನಿಮಗೆ ಸರಿಯಾಗಿ ಕಾಣಿಸೇ ಇರಲ್ಲ, ಸಾರಿ. ನೋಡೋಣ, ಇಲ್ಲೇ 50 ಮೀಟರು. ಸೊ ಈಗ ಡೆಲಿವರಿ ಕೊಡೋಣ. ಇಲ್ಲಿ ರೀಚ್ಡ್, ಗಾಡಿದೆ ಫೋಟೋ ಹಾಕ್ತೀನಿ. ಸಕ್ಸಸ್ ಡೆಲಿವರಿಡ್. ಇದಕ್ಕೆ 20 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರು. ನಾನು 10 ರೂಪಾಯಿ ಕೊಡಿ ಸಾಕು ಅಂದೆ, ಅವರು 20 ರೂಪಾಯಿ ಕೊಟ್ಟರು. 359 ಪ್ಲಸ್ 221 580 ಈಗ ಮನೆ ಸೈಡಿಗೆ ನೋಡೋಣ. ಲೆಗ್ಗೆರೆಗೆ ಎಷ್ಟು ಕಿಲೋಮೀಟ್ರ್ ಇದೆ? 12 ಕಿಲೋಮೀಟ್ರ್ ಇದೆ. ಸೊ ಇಲ್ಲಿಂದ ಹೋಗೋದಾದ್ರೆ ಇಲ್ಲಿ ಹೋಟ್ಲ್ ನೋಡ್ಕೊಂಡು ಹೋಗ್ತೀನಿ. ಆ ಹೋಟ್ಲಲ್ಲಿ ಏನಾದರೂ ಕೇಬಲ್ ಇದ್ದರೆ ಹಂಗೆ ಚಾರ್ಜ್ ಹಾಕ್ಕೊಡ್ರೋಣ ಅಂದ್ಬಿಟ್ಟು ಹೋಗಿ ಊಟ ಮಾಡ್ಕೊಂಡು ಓಡೋಣ. ನಾನೇನು ಅಷ್ಟು ಚೆನ್ನಾಗಿಲ್ಲ ಬಿಡಕ್ಕ ನನ್ನ ನೋಡೋಕ್ಕೆ. ಓ, ನೀವು ಕ್ಯಾಮ್ರಾ ನೋಡ್ತಾ ಇದ್ರಾ? ಸೆಟ್, ನಾನು ನನ್ನ ನೋಡ್ತಾ ಇದ್ದೀರಾ ಅಂದ್ಕೊಂಬಿಟ್ಟೆ. ಏ ಕಳ್ಳಿ, ಏ ಕಳ್ಳಿ ಕಳ್ಳಿ ಕಳ್ಳಿ. ಇಲ್ಲೇ 3 ಕಿಲೋಮೀಟ್ರು 5.4 54ಗೆ 40 ಕೊಡ್ತಾವ್ರೆ. ಯಾವನೋ ಹೋಯ್ತಾನೆ. ಹೋಗು ಮನೆಗೆ ಹೋಗಿ ಮಲ್ಕೋ ಹೋಗು ಮುದೇವಿ. ನಮಗೆ 30 ರೂಪಾಯಿ ಊಟ ಬೇಕಿದ್ರು. ಓ, ಇಲ್ಲೂ ಹೋಟೆಲಲ್ಲಿ ಅವರೇ. ಅವ್ರನ್ನೇ ಹೋಗಿ ಕೇಳೋಣ. ಬಾಯ್, ಕೇಬಲ್ ಇದೆಯಾ? ಪವರ್ ಬ್ಯಾಂಕು ಚಾರ್ಜ್ ಇಲ್ಲ. ನನ್ನ ಹತ್ರ ಪವರ್ ಬ್ಯಾಂಕ್ ಐತೆ, ಕೇಬಲ್ ಇದ್ರೆ ಕೊಡ್ರಿ ಸಾಕು. ಅಲ್ಲ, ಇವಾಗ 2 ನಿಮಿಷ ಕೊಡ್ರಿ ಹಾಕ್ಕೊಂಡು. ಅಷ್ಟೇ. ನಾನು ಪೋಟಲ್ಲೇ ಮಾಡೋದು. ಈಗ ಇಲ್ಲಿ ಗಂಟ ಹಾಕ್ಬಿಟ್ಟ ಬಂದರೆ ಚಾರ್ಜ್ ಖಾಲಿ. ಯಾಕೆ ನಿಂತಿದ್ದೀರಾ? ಡ್ಯೂಟಿ ಇಲ್ವಾ? ಎಷ್ಟು ಮಾಡ್ತೀರಾ ದಿವಸಕ್ಕೆ? ಹಾಂ ಹಾಂ, ನೀವು ಮಾಡ್ದಂಗೆ. ಹಾಂ, ನಾನು ಹಿಂಗೆ ಯಾವ್ದಾನ ಹೋಟ್ಲಲ್ಲಿ ಹೋಗಿ ಕೇಳೋಣ ಅಂದ್ಕೊಂಡೆ. ಹೆಂಗಿದ್ರು ನೀವು ಪೋಟ್ರವ್ರು ಇದ್ರಲ್ಲ ಅಂತ ಕೇಳಿದೆ. ಸದ್ಯಕ್ಕೆ ಒಂದು 10 ನಿಮಿಷ ಆಗ್ಬಿಟ್ರೆ. ನಿಮ್ಮದು ಏರಿಯಾ ಇದೇ ಏರಿಯಾನಾ? ಓ ಶಿಟ್ ಮ್ಯಾನ್. ಇಲ್ಲೇ ಇರ್ತೀನಿ, ಹೋಗಿ ಬನ್ನಿ. ಹಾಂ, ಹೋದರೆ ಅವ್ರಿಗೆ ಕೊಡ್ತೀನಿ. ಹಾಂ,
ಅಷ್ಟು ಬೇಗ ಹೋಗೋದು ಇಲ್ಲ ನಾನು. ಥ್ಯಾಂಕ್ ಯು ಬಾಯ್, ಥ್ಯಾಂಕ್ ಯು. ಒಬ್ಬ ಹೆಂಗೋ ಪುಣ್ಯಾತ್ಮ ಕೊಟ್ಟರು. ಒಂದು ಸ್ವಲ್ಪ ಹೊತ್ತು ಎಲ್ಲ ಆಫ್ ಮಾಡಿಬಿಟ್ಟು ಒಂದು 30% ಆಗೋ ಗಂಟ ಇರ್ತೀನಿ ಗುರು. ಗೈಸ್ ಇವಾಗ ಟೈಮ್ ಬಂದು 10:50 ಅಂದಂಗೆ 1 hour 10 ನಿಮಿಷ ಆಯಿತು. ಅದಕ್ಕೆ 22% ಆಗಿದೆ ಅಷ್ಟೇ. ಈಗ ಆರ್ಡ್ರೂ ಯಾವುದೂ ಇಲ್ಲ. ನಾನು ಕೇಬಲ್ ಎತ್ಕೊಂಡು ಊಟ ಮಾಡಿಕೊಂಡು ಆ ಸೈಡ್ ಹೋಗಬೇಕು. ಇವರೇ ಹೆಲ್ಪ್ ಮಾಡಿದ್ರು. ಸೊ ಇವಾಗ ಕೇಬಲ್ ಕೊಟ್ಟು ಚಾರ್ಜರೆಲ್ಲ ಹಾಕ್ಸ್ಕೊಂಡು ಸೀದಾ ಇವಾಗ ಹೊರಡದೆ. ಸರಿ ಬಾಯ್, ಬರೋದಾ? ಥ್ಯಾಂಕ್ ಯು. ₹31 ಕಿಲೋಮೀಟರಾ? ಆದರೆ 40 ರೂಪಾಯಿ ಇದೆ. 1.3 ಇದು ನೋಡ್ರು, ₹31 ಕಿಲೋಮೀಟ್ರು ಅಂತ ತೋರಿಸ್ತವ್ರೆ. ರ್ಯಾಪಿಡೋದಲ್ಲೂ ಹಿಂಗೆ ಕೊಡೋದಪ್ಪ. ಈ ಥರ ಚಿಕ್ಕ ಚಿಕ್ಕ ಆರ್ಡ್ರುಗಳಿದ್ರೆ ಅದರಲ್ಲೂ 1.3 ಕಿಲೋಮೀಟ್ರಿಗೆ 40 ರೂಪಾಯಿ ಕೊಡೋದು. ಇವ್ನು ಯಾರನ್ನೋ ಹುಡ್ಗನ ಫೋಟೋ ಹಾಕೋರೆ ಇವಾಗ ಸೈಡು. ಹಾಂ, ಇಲ್ಲಿ ಹುಡುಗಿ. ಏನೇ ಚೆನ್ನಾಗಿದ್ಯಾ? ಏನು ಬಿಲ್ಬೋಲ್ ಮಾತಾಡೋಕ್ಕಿಲ್ವಾ? ಓ, ಮತ್ತೆ ಇಲ್ಲೂ ಅವನಲ್ಲಪ್ಪ. ಯಾರು ಗುರು ಹುಡುಗರನ್ನೆಲ್ಲ ಹಾಕೋರೆ? ಯಾರು ಗುರು ನೋಡ್ತಾರೆ? ಅಯ್ಯೋ, ಯಾವ್ದಾನ ಬ್ಯೂಟಿಫುಲ್ ಹುಡುಗಿನ ಹಾಕ್ರಿ, ಆರಾಮಾಗಿ ನೋಡ್ಕೊಂಡು ಕೂತ್ಕೊತಾರೆ. ನಿಮ್ಮ ಬಸ್ಸಿಂದನೇ ಇರ್ತಾರೆ ನೋಡ್ರಿ. ಒಂದು ಒಳ್ಳೆ ಐಡಿಯಾ ಕೊಟ್ಟಿದ್ದೀನಿ, ಯೂಸ್ ಮಾಡ್ಕೊಳ್ಳಿ ಗೈಸ್. ನಾವೀಗ ನೋಡಿ ಫುಲ್ಲು ಪ್ಯಾಕ್ ಆಗಿಬಿಟ್ಟಿದ್ದೀವಿ. ನಾನೀಗ ಇಲ್ಲಿ RR ನಗರ ಹತ್ರ ಇದ್ದೀನಿ. ಇಲ್ಲಿ ಕಪ್ ಜ್ಯೂಸ್ ಇದೆಯಲ್ಲ, ಅವನ ಜೊತೆ ಮಾತಾಡ್ಕೊಂಡಿದ್ದೆ. ಸೊ ಫುಲ್ಲು ನೋಡ್ರಿ, ಫುಲ್ಲು ಜರ್ಕಿನೆಲ್ಲ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಏನು ಕತೆ ಅಂದರೆ, ಈಗ ಇಲ್ಲಿಂದ 12 ಕಿಲೋಮೀಟ್ರ್ ಇದೆ ಲಗ್ಗೆರೆ. ಮಳೆ ಬರೋ ಥರ ಫುಲ್ಲು ನೋಡ್ರಿ, ಫುಲ್ಲು ಮಳೆ ಬರೋ ಥರ ಆಗ್ಬಿಡೈತೆ. ಸೊ ಟೋಟಲ್ ಬಂದು 1153 ಆಗಿದೆ. ಗಾಡಿ ಎಷ್ಟು ಓಡಿದೆ ಅಂದರೆ 100 ಕಿಲೋಮೀಟ್ರು 110 ಕಿಲೋಮೀಟ್ರ್ ಓಡಿದೆ ಗುರು. ಓಕೆನಾ? 110 ಕಿಲೋಮೀಟರ್ ನೋಡ್ರಿ. ಫುಲ್ಲು ಟ್ರಾಫಿಕ್ ಕ್ಲಿಯರ್ ಆಗ್ತಾಯಿದೆ ಲೆಕ್ಕದಲ್ಲಿ ಇವಾಗ ನೋಡ್ರಿ. ಅವಾಗಿಂದ ನಾಗರಪೇಟೆ ಅಂತ ಕೊಡ್ತವ್ರೆ. ಆಗಲೇ ರಾಮನಗರಕ್ಕೆ ಬಂದಿತ್ತು. 30 ಕಿಲೋಮೀಟ್ರು 32 ಕಿಲೋಮೀಟ್ರ್ ಸಮಥಿಂಗ್ ಇತ್ತು. ಅದಕ್ಕೆ ಒಂದು 415 ರೂಪಾಯಿ ಏನೋ ಕೊಟ್ಟಿದ್ರು. ಇವಾಗ ಆ ಸೈಡೆಲ್ಲ ಹೋಗೋಕ್ಕಾಗಲ್ಲ. ಇದು ಯಾವುದೋ ಕೊಡ್ತಾಯಿದ್ದಾರೆ ನೋಡಿ, ಮಂತ್ರಿ ಮಾಲ್. ತೊಗೊಳ್ಳೋಣ. 13, 14, 15 ತೊಗೊಂಡ್ಬಿಟ್ಟಿದ್ದೀನಿ. ಈಗ ಕ್ಯಾಮ್ರಾನ ಎತ್ತಿಕ್ಬಿಡ್ತೀನಿ. ಮಳೆ ಬರೋ ಥರ ಐತೆ. ಸೀದಾ ಎತ್ಕೊಂಡೋಗಿ ಡೆಲಿವರಿ ಮಾಡಿಬಿಟ್ಟು ಮನೆ ಕಡೆಗೆ ಹೊಡ್ತೀನಿ ಗೈಸ್. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು. ಏನೋ ಮಾಡ್ತಾಯಿದ್ದೀನಿ ಅಂತ ನೋಡೋಕ್ಕೆ ಬರ್ತವ್ರೆ. ಸೊ ಇರಲಿ. ಪಿಕಪ್ಪು 2.6 ಕಿಲೋಮೀಟರ್ಸ್ ಅವೆ ನೋಡ್ರಿ. ಎಲ್ಲ ಎತ್ತಿಕ್ಬಿಡ್ತೀನಿ. ಸೀದಾ ಹೆಲ್ಮೆಟ್ ಹಾಕ್ಕೊಂಡು ಸೀದಾ ಹೋಯ್ತಾ ಇರ್ತೀನಿ. ಮೆಸೇಜ್ ವೆನ್ ರೀಚ್ ಇರೋಣ. ಆಯಿತು. ಸೊ ಸಿಗೋಣ ಗೈಸ್, ಟಾಟಾ.